ಓಕೆ ನೋಡಿ, ಇವಾಗ ಜಸ್ಟ್ ಅಲೈನ್ಮೆಂಟ್ ಮಾಡಿ ನೋಡಿ. ಮುಂಚೆ ಹಿಂಗೆ ವಾಕ್ ಮಾಡ್ತಿದ್ದು, ಇವಾಗ ಹೆಜ್ಜೆ ಇಡ್ತಿದ್ದಾರೆ. ವಾಕ್ ಮಾಡಿ ನೋಡಿ. ಕೆಳಗಡೆ ಪೂರ್ತಿ ಬೆಳ್ಳು ಬರ್ತದೆ ನಿಮಗೆ. ಓಕೆ, ಇವಾಗ ಜಸ್ಟ್ ಅಲೈನ್ಮೆಂಟ್ ಮಾಡಿರೋದು ನೋಡಿ. ಕೆಳಗಡೆ ಬೆಟ್ಟ ಎಲ್ಲ ಇಟ್ಟು ಪಾದ ವಾಕ್ ಮಾಡ್ತಿದ್ದಾರೆ ನೋಡಿ. ಮುಂಚೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಿಫೋರ್ ಆಫ್ಟರ್ ಅದರಲ್ಲಿ ಇದೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತುಹು. ಎಲ್ಲರಿಗೂ ನಮಸ್ಕಾರ. ನೋಡಿ, ಒಂದು ಫ್ರೆಶ್ ಕೇಸ್ ಏನಂದರೆ ಸ್ಪೆಷಲ್ ಕೇಸ್ ಇದು. ಎಲ್ಲ ಪಾದಗಳು ಕೆಳಗಡೆಗೆ ಹಿಂಗೆ ಇಡೋಕ್ಕೆ ಆಗಲ್ಲ. ಓಕೆ, ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಇವರು ಸಫರ್ ಮಾಡ್ತಿದ್ರೆ, ಯಾಕೆ ಹಿಂಗೆ ಆಗ್ತಾ ಇರೋದು ಅಂತ ಎಲ್ಲ ಇದು ಮಾಡೋಣ. ಸರ್ ನಮಸ್ತೆ. ಸರ್ ಏನು ತೊಂದರೆ ಸರ್? ಹೇಳಿ ಸರ್, ಹೇಳಿ. ಹಾಂ, ಅದೆಲ್ಲ ಒಂಥರ ಬಿಂಡಾದಂಗೆ ಆಗ್ಬಿಡುತ್ತೆ, ಎರಡು ಕಾಲು ಪೂರ್ತಿ. ಎರಡು ಕಾಲು. ಸರ್ ಎಷ್ಟು ವರ್ಷ? ಈಗ ಸರ್ ಒಂದು ಲಾಸ್ಟ್ ಟೈಮ್ ಹೋದ ವಾರ ಬಂದಿದ್ವಲ್ಲ ನಿಮ್ಮ ಹತ್ರ, ಅವಾಗ ನೀವು ಅದೇ ಬ್ಲಡ್ ಸರ್ಕ್ಯುಲೇಷನ್ ಅದ್ರ ಮುಂಚೆ ಒಂದು 15-20 ದಿನ ಆಗಿತ್ತು. 20 ದಿನ ಎಲ್ಲೋ ತೋರಿಸಿಲ್ಲ. ಇವಾಗ ಮಾಮೂಲಿ ಆಸ್ಪತ್ರೆಯಿಂದ ತೋರಿಸಿದ್ವಿ. ಆಸ್ಪತ್ರೆ ತೋರಿಸಿ ಮಾಮೂಲಿ ಮಾತ್ರೆ ತೋರಿಸಿ ವಾಕ್ ಮಾಡ್ಬಿಟ್ಟಿದ್ರೆ ಬರೀ ಕಾಲಲ್ಲಿ ಹಿಂಗೆ ಓಡಾಡ್ಬೋದು ಸರ್. ಹಿಂಗೆ ನೋಡಿ, ಬರೀ ಹಿಂಗೆ ಬನ್ನಿ ನೋಡಿ. ಹಿಂಗೆ ಫ್ಲಾಟ್ ಆಗಿ ಮಡಗಕ್ಕೆ ಆಗಲ್ಲ, ಕೂತ್ಕೊಂಡು ಮಡಗ್ಬೋದಲ್ಲ ಸರ್ ನೀವು? ಫ್ಲಾಟ್ ಆಗಿ ಬರೀ ನಿಂತ್ಕೋಬೋದು, ಹಿಂಗೆ ನಿಂತ್ಕೋಬೋದು. ಬರೀ ನಿಂತ್ಕೊಳ್ಳಕ್ಕೆ ಆಗೋದು. ಏನಾಗತ್ತಂದ್ರೆ ವಾಕ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಪ್ರೆಷರ್ ಹಾಕಂಗಿಲ್ಲ. ಪ್ರೆಷರ್ ಹಾಕಿದ್ರೆ ಉರಿ ಆಗತ್ತೆ, ಮತ್ತೆ ಹೆವಿ ಪೇನ್ ಆಗತ್ತೆ ಅಲ್ವಾ ಸರ್? ಹೌದು ಸರ್. ಸರಿ, ಹೆಂಗಿದೆ ಸರ್ ಅದು ಯೂಸ್ ಮಾಡಿದ್ದೀವಿ? ಅದು ಯೂಸ್ ಮಾಡಿದ್ಕೆ ಸ್ವಲ್ಪ ನಾರ್ಮಲ್ ಆಗಿದೆ. ಮೇಲ್ಗಡೆ ಎಲ್ಲ ಮೊದಲು ನೋವಿತ್ತು, ಅವೆಲ್ಲ ಕಮ್ಮಿ ಆಗಿದೆ. ಪಾದಗಳು ಅದು ಸ್ವಲ್ಪ ಕಮ್ಮಿ ಆಗಿಲ್ಲ. ಅದು ಮೇಲ್ಗಡೆದೆಲ್ಲ ಪೂರ್ತಿ ಕಮ್ಮಿ ಆಗಿದೆ. ಮೊದ್ಲು ಈ ತರ ಎಲ್ಲ ನರ ಎಲ್ಲ ಕಾಣ್ತಾ ಇರಲಿಲ್ಲ, ಫುಲ್ ಊದ್ಕೊಂಡಿತ್ತು. ಅದೆಲ್ಲ ಈಗ ಸ್ವೆಲ್ಲಿಂಗ್ ಎಲ್ಲ ಇದೆಲ್ಲ ಆಗ್ತಾ ಆಗ್ತಾ ಇನ್ನು ಪೂರ್ತಿ ಕ್ಲಿಯರ್ ಆಗತ್ತೆ. ನಿಮ್ಗೆ ಹೇಳಿದಲ್ವಾ ನರ ಪ್ರಾಬ್ಲಮ್ ಇದೆ ಅದರಿಂದ ಅಂತ. ಯಾಕಂದ್ರೆ ಎಲ್ಲ ಬ್ಲಾಕ್ ಆಗಿದೆ, ಬ್ಲಾಕೇಜಸ್ ಆಗಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ. ಮತ್ತೆ ಸ್ವಲ್ಪ ಅಲೈನ್ಮೆಂಟ್ ಬೋನ್ ಡಿಸ್ಲೊಕೇಟ್ ಆಗಿ ಅದು ನರ ಸಿಕ್ಕಾಗಿದೆ. ಅದರಿಂದ ಏನಾಗುತ್ತೆ ಅಂದ್ರೆ ಹಿಂಗೆ ಸ್ಟ್ರೈಟ್ ಮಾಡೋದಕ್ಕೆ ಆಗಲ್ಲ. ಹಿಂಗೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅದು ಮೂಮೆಂಟ್ ಆಗತ್ತಲ್ಲ, ಆವಾಗ ನೋವು ಸ್ಟಾರ್ಟ್ ಆಗತ್ತೆ. ಅದರಿಂದ ಅದು ಉರಿ ಎಲ್ಲ ಬ್ಲಾಕ್ ಆಗಿ ನರ ಹಿಂಗೆ ಸಿಕ್ಕಾಗಿದೆ ಬೋನ್ನಲ್ಲಿ. ಅದರಿಂದ ಅದು ನಿಮಗೆ ಪ್ರಾಬ್ಲಮ್ ಆಗ್ತಾ ಆಗ್ತಾ ನಿಧಾನಕ್ಕೆ ಅದನ್ನು ಕ್ಲಿಯರ್ ಆಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಏನಿಲ್ಲ, ಒಂಚೂರು ಬೇಗ ವಾಸಿ ಆದ್ರೆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿಂದ ಇಲ್ಲ. ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದ್ಬಿಟ್ಟು? ಇಲ್ಲ, ಎಲ್ಲಿ ಬಂದೆ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಮೊದ್ಲಿಗಿಂತ ಕಡಿಮೆ ಆಗಿದೆ. ಮೊದ್ಲಿಗಿಂತ ಕಡಿಮೆ ಆಗಿದೆ, ಪರವಾಗಿಲ್ಲ. ಕಿಶೋರ್ ಬೈ ಅಂತ ಗೊತ್ತಿರ್ಬೇಕು ನಿಮ್ಗೆ. ಓಕೆ ಅಮ್ಮ, ಪೂರ್ತಿ ಕ್ಲಿಯರ್ ಮಾಡ್ಕೊಡಿ. ಇಲ್ಲ, ಒಂದು ವೀಕ್ ನಲ್ಲಿ ಇಷ್ಟು ಚೇಂಜಸ್ ಆಗಿದೆ ಅಂದ್ರೆ ಇನ್ನೂ ಅದು ಇವಾಗ ಮಾಡ್ತೀನಿ ಅಲ್ಲ, ಇನ್ನೂ ಚೇಂಜ್ ಆಗುತ್ತೆ ನೋಡಿ. ಇವಾಗ ಜಸ್ಟ್ ಅಲೈನ್ಮೆಂಟ್ ಮಾಡಿ ನೋಡಿ. ಮುಂಚೆ ಹಿಂಗ್ ವಾಕ್ ಮಾಡ್ತಿದ್ದು, ಇವಾಗ ಹೆಜ್ಜೆ ಇಡ್ತಿದ್ದಾರೆ. ವಾಕ್ ಮಾಡಿ ನೋಡಿ. ಕೆಳಗಡೆ ಪೂರ್ತಿ ಬೆಳ್ಳು ಬರ್ತದೆ ನಿಮಗೆ. ಓಕೆ, ಮಾಡಿ ನೋಡಿ. ಬರೀ ಪಾದಗಳು ಅದು ವಿಡಿಯೋ ತಗೊಳ್ಳಿ. ಓಕೆ ನೋಡಿ, ಸುಮಾರಾಗೆ ಒಂದು ಇವಾಗ ಜಸ್ಟ್ ಅಲೈನ್ಮೆಂಟ್ ಮಾಡಿರೋದು ನೋಡಿ. ಕೆಳಗಡೆ ಬೆಟ್ಟ ಎಲ್ಲ ಇಟ್ಟು ಪಾದ ವಾಕ್ ಮಾಡ್ತಿದ್ದಾರೆ ನೋಡಿ. ಮುಂಚೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಿಫೋರ್ ಆಫ್ಟರ್ ಅದರಲ್ಲಿ ಇದೆ ಅಲ್ವಾ ಸರ್? ಅಲ್ವಾ? ಹೌದೌದು ಸರ್. ಮುಂಚೆ ಹಿಂಗ್ ಮಾಡಕ್ಕೆ ಆಗ್ತಿತ್ತಾ? ಮೊದ್ಲು ಹಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಬರೀ ಇಮ್ಡಿಯಲ್ ಮಾತ್ರ ನಡೆಯಕ್ ಆಗ್ತಿತ್ತು. ಹಿಂಗ್ ವಾಕ್ ಮಾಡ್ತಿತ್ತು ತಾವು. ಓಕೆ ಓಕೆ, ಥ್ಯಾಂಕ್ ಯು. ಈ ರೀತಿ ಇನ್ನೊಂದು ನರ ಇದ್ದು ಬೋನ್ ಎಲ್ಲ ಪ್ರಾಬ್ಲಮ್ ಇದ್ರೆ ಜನಗೆ ವಿಡಿಯೋ ಕಳಿಸಿ, ನಮ್ಮ ವಿಡಿಯೋ ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.